ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನಿವತ್ತು ಗ್ರೇ ಹೇರ್ಗೆ ಒಂದು ಹೋಮ್ ಮೇಡ್ ಆಯುರ್ವೇದಿಕ್ ಔಷಧಿನ ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವಾಗ ನಾನು ಅಪ್ಲೈ ಮಾಡ್ತಿರೋದು ಏನಂದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ ಏನಂದರೆ ಕೆಕ್ಕೆ ಮರ ಅಂತ ಹೇಳ್ಬಿಟ್ಟು ಬ್ಯಾಟಿ ಮರ ಅಂತಲೇ ಹೇಳ್ತಾರೆ. ಹಳ್ಳಿಗಳ ಸೈಡಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ಯೆಲ್ಲೋ ಕಲರ್ ಹೂ ಬಿಡುತ್ತೆ. ನಿಮಗೆ ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ತದೆ ಯಾವ ಥರ ಇದೆ ಗಿಡ ಹಾಗೆ ಮರ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಅದನ್ನು ನಾನು ನಮ್ಮ ಸಿಟಿಯಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಊರಲ್ಲಾದರೆ ಎಲ್ಲಿ ಬೇಕಲ್ಲಿ ಸಿಗುತ್ತೆ, ಬಟ್ ಈಗ ಸಿಟಿಯಲ್ಲಿ ಇರೋದ್ರಿಂದ ಇದು ನಮಗೆ ಸಿಗಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ತರಿಸ್ಕೊಂಡೆ. ಸೊ ಈ ಕೆಕ್ಕೆ ಮರ ಗಿಡದಲ್ಲಿ ಬಿಡುವಂಥ ಕಾಯಿನ ಬೆನಿಫಿಟ್ನ ನೀವು ಕೇಳ್ತಾ ಹೋದರೆ ಸಿಕ್ಕಾಬಟ್ಟೆ ಸರ್ಪ್ರೈಸ್ ಆಗ್ತಾರೆ. ಯಾಕೆಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಇದರಲ್ಲಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಯೂಸ್ ಮಾಡೋದು ಇದನ್ನ ಅಂತ ಹೇಳ್ಬಿಟ್ಟು. ಇದೇ ಅದು ಕಾಯಿ. ಈ ಕಾಯಿ ಬಂದು ಇದರಲ್ಲಿ ಅಂಟು ಮತ್ತು ಬೀಜ ಎರಡೂ ಇರುತ್ತೆ. ಇದನ್ನು ಓಪನ್ ಮಾಡ್ಕೋಬೇಕು. ಇದು ಉದ್ದ ಬಂದ್ಬಿಟ್ಟು ಒಂದು ಮೊಳಕ್ಕಿಂತ ಜಾಸ್ತಿ ಉದ್ದ ಇರುತ್ತೆ. ಅದನ್ನು ಈ ಥರ ಬ್ರೇಕ್ ಡೌನ್ ಮಾಡಿ ಹಾಕಿ ಕೊಟ್ಟಿದ್ದಾರೆ. ಇದು ಆನ್ಲೈನಲ್ಲಾದರೆ ಒಂದು 100 ರುಪೀಸ್ಗೆ ಸಿಗುತ್ತೆ. 100 ಆ್ಯಂಡ್ 130 ರುಪೀಸ್ಗೆಲ್ಲ ಸಿಗುತ್ತೆ. ಹಳ್ಳಿ ಸೈಡಲ್ಲಂತೂ ಎಲ್ಲಿ ಬೇಕಲ್ಲಿ ಸಿಗುತ್ತೆ. ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಬಂದು ಅಂಟು. ಆಮೇಲೆ ಇದರೊಳಗಡೆ ಬೀಜ ಕೂಡ ಇದೆ. ಇದನ್ನು ಹಾಕಿದರೆ ಯಾವುದೋ ಒಂದು ವೀಡಿಯೋ ನೋಡಿದೆ, ಆ ಬೀಜ ಹಾಕಿದರೆ ಗಿಡ ಕೂಡ ಬರುತ್ತೆ ಅಂತ. ನಿಮ್ಮ ಪಾಟಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಕಸ್ಮಾತಲ್ಲಿ ಇದು ಹಾಕಿದರೆ ಹೂ ಬಿಡುತ್ತೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇದು ಫ್ಲವರು ಯೆಲ್ಲೋ ಕಲರ್ ಆಗಿರುತ್ತೆ. ತುಂಬ ನೋಡೋಕ್ಕೆ ಕೂಡ ತುಂಬ ಇಂಪ್ರೆಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಹೂವಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಅದಕ್ಕೆ ಸೌಂದರ್ಯವರ್ಧಕವಾಗಿ ಅದನ್ನು ಯೂಸ್ ಮಾಡ್ತಾರೆ ಕೂಡ. ಹಾಗೆ ಇದು ನಾನು ನಿಮಗೆ ಈ ಕಾಯಿ ಬಗ್ಗೆ ಹೇಳಬೇಕು ಅಂದರೆ, ನಾನು ನಿಮಗೆ ಇವತ್ತು ಈ ವಿಡಿಯೋ ಮಾಡೋದು ಹೇರ್ಗೆ ಏನೇನೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದರಿಂದ ಹೇರು ಏನಾಗುತ್ತೆ ಅಂದರೆ ಸ್ಕಾಲ್ಪ್ ಅಂದರೆ ಹೆಡ್ ಸ್ಕಾಲ್ಪ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹೇರ್ಗೆ ಯಾವುದೇ ಕೂಡ ಡೈ ಬೇಡ. ಇದನ್ನು ಹಾಕಿದರೆ ಡೈ ಕಲರ್ ಹಿಂಗಾಗುತ್ತೆ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಫುಲ್ ಬ್ಲ್ಯಾಕ್ ಆಗುತ್ತೆ, ಬ್ರೌನ್ ಆಗುತ್ತೆ. ಬ್ಲ್ಯಾಕ್ ಅನ್ನೋಕ್ಕಿಂತ ಸಿಕ್ಕಾಪಟ್ಟೆ ಬ್ರೌನ್ ಆಗುತ್ತೆ, ಟರ್ನ್ ಆಗುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದಕ್ಕಿಂತ ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂದರೆ ಹೆಲ್ತ್ ಬಗ್ಗೆ ಸಿಕ್ಕಾಬಟ್ಟೆ ಇದ್ದಾವೆ. ಇದನ್ನು ನೋಡ್ತಾ ಹೋದರೆ ಜಾಸ್ತಿ ಬೆನಿಫಿಟ್ಸ್ ಇದೆ. ನಾವು ನಿಜ ಇಷ್ಟು ದಿನ ಗೊತ್ತೇ ಇಲ್ಲ. ನಾವು ಇದರಲ್ಲೆಲ್ಲ ಆಟ ಆಡ್ತಾಯಿದ್ವಿ, ನಮಗೆ ಗೊತ್ತೇ ಇಲ್ಲ. ಹೊಡಿಯೋದು ಆಡೋದು ಎಲ್ಲ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ. ಇದನ್ನು ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನನಗೂ ಕೂಡ ಇವಾಗಲೇ ಗೊತ್ತಿರೋದು. ಸೊ ಇದಕ್ಕೆ ಹೇರ್ಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತಂತೆ. ಹಾಗೆ ಹೇರ್ಗೆ ಯಾವುದೇ ಡೈ ಬೇಡ, ನ್ಯಾಚುರಲ್ ಡೈ ಆಗುತ್ತೆ. ಹಾಗೆ ಸ್ಕಾಲ್ಪ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಏನು ಹಾಕಬೇಕು ಅಂದರೆ ಕಲ್ಲಂಜಿ ಸೀಡ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಲ್ಲಂಜಿ ಸೀಡ್ಸು, ಹಾಗೆ ಮೆಂತ್ಯ ಸೀಡ್ಸು, ಮತ್ತು ನಿಮಗೆ ರೋಸ್ಮೆರಿ ಇತ್ತು ನಿಮ್ಮ ಹತ್ರ ಅಂದರೆ ರೋಸ್ಮೆರಿ ಹಾಕಿ, ಇಲ್ಲಾಂದರೆ ರೋಸ್ಮೆರಿ ಆಯಿಲ್ ಇತ್ತು ಅಂದರೆ ರೋಸ್ಮೆರಿ ಆಯಿಲ್ ಹಾಕಿ, ಯಾವುದಿದ್ರೂ ಪರವಾಗಿಲ್ಲ. ಇದನ್ನು ಹಾಕಿ ಹೋಲ್ ನೈಟ್ ಬಿಡಿ. ಇದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನೈಟ್ ಬಿಡಿ. ಅದರಲ್ಲಿ ಮೆಂತ್ಯ ಅದೆಲ್ಲ ಚೆನ್ನಾಗಿ ನೆನೆಯುತ್ತೆ. ನೆಂದಾದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಬಾಯ್ಲ್ ಮಾಡೋಕ್ಕಿಡಿ. ನೀವು ಒಂದು ಗ್ಲಾಸ್ ನೀರಾಗಿರೋ ಒಂದು ಅರ್ಧ ಬಾಯ್ಲ್ ಆಗೋವಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಇದನ್ನು ಒಂದು ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದು ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ. ನಿಮಗೆ ಗ್ರೇ ಹೇರ್ ಎಲ್ಲಿದೆ ಅಲ್ಲಿ ನೋಡಿಕೊಂಡು ಇದನ್ನು ಸ್ಪ್ರೇ ಮಾಡ್ಕೋಬೋದು, ಇಲ್ಲಾಂದರೆ ಕಾಟನ್ ತಗೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಇದು ಹೇಗೆ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಫುಲ್ ಬ್ರೌನ್ ಕಲರ್ ಆಗುತ್ತೆ. ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳಿ. ಸ್ಟ್ರೈನ್ ಮಾಡ್ಕೊಬಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ, ಅಂದರೆ ಸ್ಪ್ರೇ ಥರ ಬೇಕು ಅಂದರೆ ಹೇರ್ ಕೂಡ ಸ್ಪ್ರೇ ಮಾಡ್ಬೋದು. ನಿಮಗೆ ಇಲ್ಲ ನಮಗೆ ಸ್ಕಾಲ್ಪಲ್ಲಿ ಚೆನ್ನಾಗಿರಬೇಕು, ನಮಗೆ ಸ್ಕಾಲ್ಪ್ ಸಾಕು ಅಂದರೆ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಮಾಡಿಕೊಂಡು ಅದನ್ನು ಸ್ಕಾಲ್ಪಿಗೆ ಅಪ್ಲೈ ಮಾಡ್ತಾ ಹೋಗಿ. ಈ ಥರ ಒಂದು ಕಾಟನ್ ಬೌಲ್ನ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಸ್ಕಾಲ್ಪಿಗೆ, ಹಾಗೆ ಎಲ್ಲೆಲ್ಲಿ ಗ್ರೇ ಹೇರ್ ಇದೆ ಅಲ್ಲೇ ಅಪ್ಲೈ ಮಾಡ್ತಾ ಹೋದರೆ ವೀಕಲ್ಲಿ ಒಂದು ಸರಿ ಈ ಥರ ಮಾಡಿ 1-2 ತಿಂಗಳು ಮಾಡೋಷ್ಟರೊಳಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನ್ಯಾಚುರಲ್ಲಾಗಿ ಡೈ ಹಾಕದೆ ನಾವು ನಮ್ಮ ಹೇರ್ಗೆ ಕಲರ್ನ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದ್ರ ಜೊತೆ ನಾವು ಫುಡ್ ತೊಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲ ವೀಡಿಯೋದಲ್ಲೇ ನಾನು ನಿಮಗೆ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಫುಡ್ ಜೊತೆ ನಾವು ಹೇರ್ ಕೇರ್ನ ಮಾಡ್ತಾ ಹೋದರೆ ಮಾತ್ರ ಹೇರ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.